ನಮಸ್ಕಾರಪ್ಪ ನಮ್ಮೆಲ್ಲಾ ಕರ್ನಾಟಕ ಮಂದಿಗೆ. ನಂದೊಂದು ಹೊಸ ಪಾಡ್ಕಾಸ್ಟ್ ಚಾನಲ್ ಓಪನ್ ಆಗೈತಿ. ಅದ್ರ ಹೆಸರೇ ನಿಮ್ ಕತೆ ಸುದ್ದಿ ಜೊತೆ ಅಂತೇಳಿ. ಇದ ನಮ್ ಫಸ್ಟ್ ವಿಡಿಯೋ. ಇದ್ರೊಳಗೆ ನಾವ್ ಏನಾರ ತಪ್ಪು ಮಾತಾಡಿದ್ರೆ, ನಮ್ ಕಡೆ ಅಂತ ಏನಾರ ತಪ್ಪು ಮೆಸೇಜ್ ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ನಮಗೆ ಹೆಂಗ್ ಮಾಡ್ಬೇಕು, ಯಾವ ತರ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ಬಿಡ್ರಿ. ಹಂಗ ಜಾಸ್ತಿ ಮಾತಾಡೋದಕ್ಕಿಂತ ವಿಡಿಯೋ ಚಲೋ ಮಾಡಿದ್ರೆ ಚಲೋ ಅನಿಸ್ತೈತಿ. ಸೊ ವಿಡಿಯೋ ಚಲೋ ಮಾಡೋಣ ಬರ್ರಿ. ಮತ್ತಣ್ಣ ಕಾಲೇಜೇನು ನಿಮ್ದು ಕಲ್ತಿದ್ದ? ನಮ್ದು ಡಿಪ್ಲೊಮಾ ಮೆಕ್ಯಾಟ್ರಾನಿಕ್ಸ್ ಆಗೈತಿ. ಅಂದ್ರೆ ಅದ್ರೊಳಗೆ ಏನು ಕಲಿತೀರಿ ನೀವು? ಎಲ್ಲ ಮಿಕ್ಸ್ ಬ್ರೀಡ್ ನಮ್ದು. ಒಂದು ಅಂತಲ್ಲ, ನಮ್ಮ ಜೀವನ ಮಿಕ್ಸ್ ಆಗೈತಿ. ಕಲ್ತಿದ್ದು ಮಿಕ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಎಲ್ಲ ಮಿಕ್ಸ್. ಅದು ಮಿಕ್ಸ್ ಇದ್ದಿದ್ದಕ್ಕೆ ಮೆಕ್ಯಾಟ್ರಾನಿಕ್ಸ್ ಅಂತೇಳಿ. ಎಲೆಕ್ಟ್ರಾನಿಕ್ಸ್ ಅಲ್ಲ, ಕಂಪ್ಯೂಟರ್ ಸೈನ್ಸ್ ಅಲ್ಲ, ಮೆಕ್ಯಾಟ್ರಾನಿಕ್ಸ್ ಅಂತೇಳಿ. ಮೆಕ್ಯಾಟ್ರಾನಿಕ್ಸ್, ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ವರ್ಲ್ಡ್ ಇಷ್ಟು ಮೆಕ್ಯಾನಿಕಲ್ ಐತಲ್ಲ ಅಣ್ಣ. ಅದ್ರಾಗ ಇನ್ನೂ ಏನೇನು ಕಲ್ತೀರಿ? ಆಲ್ಮೋಸ್ಟ್ ಆ ಫೀಲ್ಡ್ ಒಳಗೆ ಹುಡುಗಿಯರು ಇರೋಂಗಿಲ್ಲ. ಇದ್ರಲ್ಲಿ ಇಬ್ಬರು ಮಂದಿ ಅದ್ರ ಅರ್ಥ ಇರೋಂಗಿಲ್ಲ ಅಂತ ಅರ್ಥ. ಸೊ ಯಾರ ಮ್ಯಾಗ ಅಣ್ಣಾಗ ಲವ್ ಆಗಿಲ್ಲ? ಲವ್ ಆಗಿತ್ತು, ಅದ್ರಾಗ ಏನೈತಿ, ಎಲ್ಲರಿಗೂ ಆಗೋದಲ್ಲ. ಯಾರಿಗೂ ಹೇಳಂಗಿಲ್ಲ ಲವ್ ಮಾಡಬೇಡ್ರಿ ಅಂತೇಳಿ. ಮಾಡ್ರಿ, ಕಿವ್ರಿ, ಗೊತ್ತಾಕೈತೆ, ಅವಾಗ ಗೊತ್ತಾಕೈತೆ ಮಾಡಬಾರ್ದು. ಅಲ್ಲ ಅಂದ್ರೆ ಲವ್ ಒಳಗೆ ನೀವು ಮೋಸ ಹೋದ್ರು ಅಥವಾ ಮೋಸ ಮಾಡಿದ್ರು? ಮೋಸ ಹೋದ್ವಿ ಅಷ್ಟೆ. ಟೈಮ್ ಪೀರಿಯಡ್ ಅಷ್ಟೇ. ಈಗಿನ ಲವ್ 7 ತಿಂಗಳು 6 ತಿಂಗಳು, ಆಮ್ಯಾಗ ಚಮ್ ಕೊಟ್ಟೋ ಕರ್ಕಾಗ. ಅಂದ್ರೆ ಏನಾಗೈತೆ ಲವ್ ಸ್ಟೋರಿ ಸ್ಟಾರ್ಟಿಂಗ್ ಇಂಟ್ರ ಎಂಡ್? ಹಿಂಗೆ ಇನ್ಸ್ಟಾಗ್ರಾಮ್ದಾಗ ಬಂದಿದ್ದದು. ಬಂದು ತಾವ ಹಾಯ್ ಮತ್ತು ಕಮೆಂಟಿಗೆ ರಿಪ್ಲೈ ಎಲ್ಲ ಮಾಡಿದ್ರೆ ಆಮ್ಯಾಗ ಹಂಗೆ ಬೆಳ್ಕೊಂತ ಹೋಗ್ತ, ಮಾತುಕತೆ ಆಗತ್ತಿದ್ದು. ಹಂಗೆ ಲವ್ ಸ್ಟಾರ್ಟ್ ಆತ. ಅಂದ್ರೆ ಲವ್ ಸ್ಟಾರ್ಟ್ ಹೆಂಗೆ ಸ್ಟಾರ್ಟ್ ಆತ? ಹಂಗೆ ಫ್ಲರ್ಟ್. ನೀ ಮಾಡತ್ತಿದ್ದೆ, ಅವ್ರು ಮಾಡತ್ತಿದ್ದಾರೆ? ಯಾವ ಗಂಡಸರ ಮಾಡೋದಲ್ಲ, ಗಂಡಸರು ಯಾರು ಮಾಡೋದ? ಅಂದ್ರೆ ಅಣ್ಣ ರಸಿಕದಾನ. ಅದಕ್ಕೆ ಅರೇಂಜ್ ಮ್ಯಾರೇಜ್ ಆಗ್ಯಾನ ಅವು ಏಟ್ ಮಾಡವ, ಅವನ ಲವ್ ಮ್ಯಾರೇಜ್ ಆಗ್ಯಾನ. ಓಕೆ, ಅಂದ್ರೆ ಹೆಂಗೆ ಬ್ರೇಕಪ್ ಹೆಂಗಾತ? ಬ್ರೇಕಪ್ ಅಂದ್ರೆ ಅವ್ರ ಅಣ್ಣ ಅವ್ರ ಕಾಕ ಬೇಡ ಅಂದಂತ. ಯಾವ ಮದುವೆ ಮಾಡ್ಕೊಂಡ್ರೆ ಮನೆ ಬಿಟ್ಟು ಹೋಗ್ಬೇಕಂದ್ರೆ ನೀ ನನ್ನ ಹೆಣದ ಮುಂದೆ ದಾಟಿ ಹೋಗ್ಬೇಕು ಅಂತ. ಅದಕ್ಕೆ ನಾ ಅಂದೆ ದಾಟಿ ಬಾ. ಫೋನ್ ಹಚ್ದಾಗ ಆಕಿನ ಬಂದೆ, ನಮ್ಮ ಕಾಕ ಬೇಡ ಅನ್ನತಾನ ಅಂತಂದ. ನಾ ಆಕಿಗೆ ಅಂದೆ, ಈ ವಯಸ್ಸಾಗ ಅವ್ನ ಮದುವೆ ಅದಕ್ಕಾಗಲಿ, ನಾನು ನಿನ್ನ ಮದುವೆ ಮಾಡ ಬಿಟ್ಟು ಬಾ, ಅದಕ್ಕೇನೈತಿ. ಎಲ್ಲ ಸೆಂಟಿ ಮಾಡ ಅಂತಾರೆ, ಬ್ಯಾಡ ಬೇಡ. ಸೊ ಆಕೆ ಫುಲ್ ಎಜುಕೇಟೆಡ್ ಅದಾಳ ಹಂಗಂದ್ರೆ? ನನಗೆ ಸಣ್ಣಕ್ಕೆ 4 ವರ್ಷ ಅಂಥವ್ರು ಸಿಗೋರು ಈಗ. ಅಲ್ಲ ಆಲ್ಮೋಸ್ಟ್ ನಮ್ಮ ಏಜ್ಗಿಂದ್ರೆ ಕಡಿಮೆ ಇದ್ದವ್ರು ಆಲ್ಮೋಸ್ಟ್ ನಮ್ಗೆ ಲೈಕ್ ಮಾಡೋರು. ಯಾಕಂದ್ರೆ ನಮ್ಮ ಏಜ್ನವ್ರಿಗೆ ನಮ್ಮ ಅಲ್ಲಿ ಕಡೆಗೆ ಗೊತ್ತಿರ್ತಾವ, ಅವರು ಅದನ್ನ ಮಾಡ್ತಿರ್ತಾರೆ. ಅದು ನಮ್ಮ ಕಲ್ತಿದ್ರಾಗ ಇದ್ದಿದ್ದಿಲ್ಲ, ಇಲ್ಲಾಂದ್ರೆ ಮಾಡ್ತಿದ್ವಿ. ಅಲ್ಲಣ್ಣ ಇದವ್ರ ಹುಬ್ಳಿ ಬೆಂಗಳೂರು. ನೀ ಹುಬ್ಳ್ಯಾಗ ಕುಂತು ಬೆಂಗಳೂರು ಹುಡುಗಿ ನಂಬಿ ಅಂದ್ರೆ ಅದು ಗ್ರೇಟ್. ಇಲ್ಲ, ಮೀಟು ಆಗಿದ್ವಿ. ಅಕ್ಕಿ ಅರ್ಧ ದಾರಿಗೆ ಬಂದಿದ್ಲ, ನಾ ಅರ್ಧ ದಾರಿಗೆ ಹೋಗಿದ್ವಿ. ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಹೇಳಿದಕ್ಕೆ, ಈಗ ನೀ ಅರ್ಧಕ್ಕೆ ಬಿಟ್ಟು ಹೋಗಿ ಅಂತೇಳಿ. ಇಲ್ಲ, ನಾ ಎಲ್ಲಾರ ಥರ ಅಲ್ಲ ಅಂತ. ಪ್ರಪೋಸ್ ಯಾರು ಮಾಡಿದ್ರು? ಇಬ್ರು. ಫಸ್ಟ್ ಪ್ರಪೋಸ್ ಯಾರು ಮಾಡಿದ್ರು? ಫಸ್ಟ್ ನಾವು ಅಲ್ಲಿ ಮತ್ತೆ ಮಾಡಿದ್ದೆ. ಅಂದ್ರೆ ಅಂಥದ್ದು ಏನು ಲೈಕ್ ಏನಾಗಿತ್ತು ಅಂದ್ರೆ ನಿಂಗೆ? ಆಲ್ಮೋಸ್ಟ್ ಕಾಮಿಡಿಯನ್ ಅಲ್ಲ, ಮತ್ತೆ ಕಾಮಿಡಿಯನ್, ಹ್ಯೂಮರ್. ಆಕಿ ಸಣ್ಣಕಿ, ಸಣ್ಣ ಹುಡುಗರು ನೀ ಏನು ಬೇಕಾದ ಫ್ಲರ್ಟ್ ಮಾಡೋದು, ಜಲ್ದಿ ಬುಟ್ಟಿಗೆ ಬೀಳ್ತಾರ ಅವರು. ಓ ಸೀಕ್ರೆಟ್. ಸೊ ನಿಮ್ಗಿಂತ ಸಣ್ಣವ್ರಿಗಳೇ ನೋಡ್ರಿ. ದೊಡ್ಡವ್ರು ಅಂದ್ರೆ ಮತ್ತೆ ಚಪ್ಪಲ್ಲಿ ಹೊಡಿತಾರೆ, ಹೋಗೋ ಹಾಳ ಕಟ್ಟ ಬಾಡಿ ಅಂದ್ಬಿಡ್ತಾರೆ. ಅವಾಗ ಏನು ಅನ್ನಕ್ಕೆ ಬರಲ್ಲ. ಅಂದ್ರೆ ಅವ್ರೇನು ಕಲಿತಿದ್ರು? ಕಂಪ್ಯೂಟರ್ ಸೈನ್ಸ್. ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಎಷ್ಟು ತಿಂಗಳದ್ದು ಲವ್? 7 ತಿಂಗಳು ಡಾಟಾ ಪ್ಯಾಕ್ ಇದ್ದಂಗೆ ಇತ್ತು. 1 ತಿಂಗಳು ಎಕ್ಸ್ಟ್ರಾ ಆಗೈತೆ ಅವು ಬೈ. ಆಮೇಲೆ ಮತ್ತೆ ಸಿಮ್ಮ ಚೇಂಜ್ ಮಾಡ್ಬೇಕಾದ. ಇನ್ನೊಂದು ನೀ ಲಾಸ್ಟ್ ನಂಗೆ ಒಂದು ಸ್ವಲ್ಪ ದಿವಸ ಹಿಂದೆ, ಒಂದು 2-3 ಮೀಟಪ್ ಹಿಂದೆ ನಾವು ಮೀಟ್ ಆದಾಗ ಇವಂದು ಯಾರ್ದ ಕಾಫಿ ನಾಡ್ ಚಂದು, ಅವ್ನು ಟ್ರೋಲ್ ಮಾಡಿದ್ದೀನಿ. ಅದಾದ್ಮ್ಯಾಗ ಅವ ಫುಲ್ ಫೇಮಸ್ ಆದ. ಆ್ಯಕ್ಚುಲಿ ಫೇಮಸ್ ಅವ ಅವಾಗ ಆಗಿದ್ದೀವಿ ಟ್ರೋಲ್ ಆದ್ಮ್ಯಾಗ. ಟ್ರೋಲ್ ಮಾಡಿದ್ಮ್ಯಾಗ ಫೇಮಸ್. ಸೊ ನೀ ಹತ್ತಿದ್ದೆ ಅಂತೇಳಿ ಸ್ಟೋರಿ. ಅವ ಫೇಮಸ್ ಆಗಿ ಅಲ್ಲೇ ಶಿವಣ್ಣವ್ರ ಕಡೆ ಹೋಗಿ ಮೀಟಪ್ ಆದಾಗ ನೀ ಹತ್ತಿದ್ದಂದು ಎಲ್ಲರೂ ಕಣ್ಣೀರು ಹಾಕಿ ಹೋಗತ್ತ. ಯಾಕೆ ಅಂಥದ್ದೇನು ಏನು ಫೀಲ್ ಆತ? ಅಂಥವ್ರು ಎಲ್ಲರೂ ಬೆಳೆ ಅಂತಾರೆ, ನಾವು ಯಾಕೆ ಬೆಳೆವಲ್ವಿ ಅಂತೇಳಿ.
ನಾವು ಕ್ರಿಂಜ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ, ಅದ್ರಾಗ ನಮ್ಮ ಕೈಯಿಂದ ಆಗಲಿಲ್ಲ. ಅಂದ್ರೆ ಇವು ಜನಕ್ಕೆ ನಿನ್ನ ಪ್ರಕಾರ ಕ್ರಿಂಜಲ್ ಆಗಕತಿ. ಫಾಲ್ತು ಟೈಮ್ ಪಾಸ್ ಮಾಡ್ಬೇಕು, ಏನಾರು ಮಾತಾಡ್ಬೇಕು. ನಾಲೆಜ್ ಹೇಗೆ ಕೊಡಾಕತ್ವಿ, ಸುಳಿ ಮಗನ ಅಂತಾರೆ, ಸ್ಮ್ಯಾಕ್ಸ್ ಹರಿಸ್ತಾರೆ ಅಷ್ಟೇ, ಸ್ವೈಪ್. ಸೊ ನೀನು ಹುಸುಳೆ ಮಗನ ಅಂತೇಳಿ ನೀನು ವಾಪಸ್ ಬೈದ್ಬಿಟ್ಟೆ ಅಂದ್ರೆ ನೋಡ್ತಾರ ಅವ್ರು. ಎದಕ್ಕೆ ಬೈದೆ ಅಂತ ಮತ್ತೆ ಕಮೆಂಟ್ ಹಾಕ್ತಾರೆ, ಅವಾಗ ರೀಚ್ ಸಿಗ್ತೈತಿ. ಲಾಕ್ಡೌನ್ ಹೆಂಗೆ ಸಫರ್ ಲೀಡ್ ಮಾಡಿದೆ ಹೆಂಗೆ ಲಾಕ್ಡೌನ್? ಸ್ವಲ್ಪ ರೊಕ್ಕ ಸೇವ್ ಮಾಡ್ಕೊಂಡಿಟ್ಟಿದ್ವಿ, ಅಷ್ಟ್ರಾಗ ದುಡ್ಬೇಕಂತ ಬ್ಯಾಕಪ್ ಇತ್ತು. ಹಂಗೇನು ಕಷ್ಟಪಟ್ಟಿಲ್ಲ ರೀ. ಆ ಲೆವೆಲ್ ನಾ ಅಲ್ಲ, ನಮ್ಮ ಡ್ಯಾಡಿ ಮಮ್ಮಿ ಕಷ್ಟಪಟ್ಟಾರ ಅಷ್ಟೇ. ಮತ್ತು ಇದು ವ್ಯಾಕ್ಸಿನೇಷನ್ದು ಸ್ಟೋರೀಸ್ ಭಾಳ ಅದಾವ ನೀನು ಐಡಿ ಒಳಗೆ. ಅದು ಅವಾಗ ಹಂಗೆ ಚಲೋ ಆತದ ನನ್ನ ಜರ್ನಿ. ಅಲ್ಲಿಂದ್ರನ ಲಾಕ್ಡೌನ್ ಇಂತ್ರನ ಮನ್ಯಾಗ ಕಂಟಿನ್ಯೂ ಸ್ಟೋರೀಸ್, Q&A ಮಾಡೋದು. ಮೋಸ್ಟ್ ಫೇವ್ರೇಟ್ ನಂಗೆ ನಿಂದ್ರೊಳಗೆ ಲೈಕ್ ಆಗೋದಂದ್ರೆ ಮೋಸ್ಟ್ ಫೇವ್ರೇಟ್ Q&A. ಅದ್ರಾಗ ನಂಗೆ ನೀ ಮಿಸ್ ಮಾಡ್ಕೋತಿ ಅದು ವಾಪಸ್ ಸಣ್ಣ ಹುಡುಗನ ಫೇಸ್ ಹಾಕ್ಕೊಂಡೆ ನೀ ಎಲ್ಲ ಕಡೆ ಇದು ಮಾಡ್ತಿದ್ದೆಲ್ಲ ಭಾಳ ಬಿಟ್ಟು ಅದಕ್ಕೀಗ ಆಲ್ಮೋಸ್ಟ್. ಹಂಗೆ ಜವಾಬ್ದಾರಿ ಭಾಳ ಬಂದ್ವು, ಕೆಲಸದ ಮ್ಯಾಗ ಮತ್ತೆ ಸ್ವಲ್ಪ ಬ್ಯುಸಿ ಆದೆ. ಇನ್ಮ್ಯಾಗ ಮತ್ತೆ ವಾಪಸ್ ಚಾಲೂ ಮಾಡಬೇಕು, ಕಮ್ ಬ್ಯಾಕ್ ಆಗ್ಬೇಕು. 2025 ಇಸ್ ಮೈ ಕಮ್ ಬ್ಯಾಕ್ ಅಂದಾಗ ಅಣ್ಣ ಅನೌನ್ಸ್ಮೆಂಟ್ ನನ್ನ ಪಾಡ್ಕಾಸ್ಟ್ ಒಳಗೆ. ಕಾಲೇಜ್ ಡೇಸ್ ಒಳಗೆ ನೀವು ಮಿಸ್ ಮಾಡ್ಕೊಂಡಿದ್ದು ಆ ಡೇಸ್ ಯಾವ್ಯಾವ? ಯಾವ ಮಿಸ್ ಮಾಡ್ಕೊಂಡಿಲ್ಪ ನಾ. ಮೀನ್ಸ್ ಸರ್ ಕೂಡ ಲಪಡ ಇಲ್ಲ ದೋಸ್ತಿಕೋ ಒಳಗೆ ದೋಖ? ಅಂತ ಹಾಸ್ಟೆಲ್ದಾಗ ಇದ್ರಿ ನಾವು, ದೋಖಾನು ಮಾತೇ ಇಲ್ಲ ಅಲ್ಲಿ. ಸೊ ಎಲ್ಲ ಅವ್ನು ಅಂಡರ್ವೇರ್ ಸತಿ ಹಾಕೊಂಡ್ಬಿಡೋದು. ಅಂಡರ್ವೇರ್ ಹಾಕೊಂತಿದ್ದಿಲ್ಲ ಅಲ್ಲೇ ಆಜು ಬಾಜು ಕಾಲೇಜ್, ಹುಡುಗಿಯಾರ ಇದ್ದಿದ್ದಿಲ್ಲ ಅಲ್ಲಿ ಜಾಸ್ತಿ. ನೋಡ್ಕೊಂಡ್ರೆ ನಾವೇ ನೋಡ್ಕೋಬೇಕು. ಅಂಡರ್ವೇರ್ ಹಾಕೋತಿದ್ದಿದ್ದಿಲ್ಲ? ಇಲ್ಲ, ಸೀದಾ ಪ್ಯಾಂಟ್ ಅಷ್ಟೇ, ಹಿಂಗೆ ಎದ್ದು ಹಂಗೆ ಹೊಂಟ್ಬಿಡೋದು. ಪ್ಯಾಂಟ್ ನ್ಯೂಡಿಟಿ ಜಾಸ್ತಿ ಆಗತ್ತೆ ಬಿಡೋದು. ಆ್ಯಕ್ಚುಲಿ ಕಂಟೆಂಟ್ ನಿಂದ ಇರ್ತೈತಿ, ಬಟ್ ಆಲ್ಮೋಸ್ಟ್ ವೈರಲ್ ಅವ್ರು ಆಗ್ತಿರ್ತಾರೆ, ನಿಂದಾಗಿರಂಗಿಲ್ಲ ಅಷ್ಟೆ. ಅದಕ್ಕೆ ಇನ್ಮ್ಯಾಗ ಬಿಚ್ ವಿಡಿಯೋ ಮಾಡ್ಬೇಕಂತದೇನು ರೀ. ಏನು ಮನ್ಸು ಅರಬಿನ ಅಲ್ಲ, ನಾ ಆ್ಯಕ್ಚುಲಿ ವಲ್ಗರ್ ಆಗಬಾರ್ದು ಅಂತ ನಾ ಇದು ವಿಚಾರ ಮಾಡಿದ್ರೆ ಅಣ್ಣ ಸೀದಾ ಅರಬಿನ. ಮತ್ತೆ ಅಂಥವ ನೋಡ್ತಾರೆ ಮಂದಿಗೆ, ಅರವ್ ದೇಹರ್. ಸೊ ಬ್ರೇಕಪ್ ಆದ್ಮ್ಯಾಗ ಅದ ಹೆಂಗೆ ಫೀಲ್ ಗಿಲ್ಲಿತ್ತ ಏನಿಲ್ಲ? ಒಂದೆರಡು ಕಣ್ಣೀರು ಹಾಕಿದ್ವಿ, ಅಲ್ಲಿಗೆ ಮುಗೀತದ ಅಷ್ಟೆ. ಮತ್ತು ಜೀವನ ಹೊಸದಂತ ಸ್ಟಾರ್ಟ್ ಮಾಡೋದು, ಮತ್ತು ಬೇರೆ ಹುಡುಗಿ ನೋಡಿ ನೆನಪಾಗ್ತಾಳ ಅಲ್ಲ ಬೈ? ನೆನಪಾಗ್ತಾಳೆ ಈಗ? ನೆನಪಾಗ್ತಾಳೆ ಈಗ? ನೆನಪಿಟ್ಕೊಳಂಗೆ ಇಟ್ಕೊಂಡಿದ್ರೆ ನೆನಪಿರ್ತಿದ್ರೆ. ಸೊ ನೆನಪಿಟ್ಕೋ ಅಂತ ಕ್ಯಾರೆಕ್ಟರ್ ಅಲ್ಲ, ಸೊ ಲೆಸ್ ಅಂತೂ ಮಾತಾಡಕ್ಕೆ ಬರೋಂಗಿಲ್ಲ. ಆದರೂ ಆಕೆ ನೋಡ್ತಿರ್ತಾಳೆ ನನ್ನ ವಿಡಿಯೋಸ್. ಇದು ಭಾರಿ ಮಜಾ ಅಲ್ಲ, ನಮ್ಮ ಎಕ್ಸ್ಗಳ ನಮ್ಮ ವಿಡಿಯೋಸ್ ನೋಡೋದು. ನಮ್ಮ ಬೆಳವಣಿಗೆ ರೀಸೆಂಟಾಗಿ ಫೋನ್ ಮಾಡಿಲ್ಲ ಆಕೆ ನಮ್ಮ, ನೆನಪಾಗತ್ತಿ ಅಂತೇಳಿ. ನಿಮ್ಮ ಕಾಕ ನೆನ್ಪು ಮಾಡ್ಕೋಬೇಕಿಲ್ಲ, ಈಗ ಅನ್ಬೇಕಿಲ್ಲ. ನಾನು ನೀ ನನಗೆ ನೆನಪಾಗತ್ತಿಲ್ಲ ಅಂತೇಳಿ. ಹೊಳ್ಳಿ ಒಟ್ಟೆ ಹುಬ್ಳ್ಯಾಗ ಯಾರ ಮ್ಯಾಗೂ ಲವ್ ಆಗಿಲ್ಲ? ಕ್ರಶ್ ಗಿಶ್? ಕ್ರಶ್ ಅವಾಗ ಅವಾಗ ಹಾಕಿರ್ತಾರೆ ರೀ. ಯಾವಂದ್ರೆ ವೀಕ್ನೆಸ್ ಇರ್ತಾವೆ ಹುಡುಗರು. ಯಾವ ವಿಚಾರದಾಗ? ಓಹ್, ಹುಡುಗಿ ಸೀರೆ ಉಟ್ಕೊಂಡಾಗ, ಕೂದಲ ಹಿಂಗೆ ಮಾಡ್ಕೊಂಡಾಗ, ಮತ್ತೆ ಅಷ್ಟೇ. ಯಾರ ಹುಡುಗಿ ಬಂದೆ ನಿಂಗೆ ಈಗ ಪ್ರಪೋಸ್ ಮಾಡ್ತಾಳಂತಂದ್ರೆ ನೀ ಕ್ವಾಲಿಟೀಸ್ ಏನು ನೋಡ್ತಿ? ಏನು ನೋಡಂಗಿಲ್ಲ, ಥ್ಯಾಂಕ್ ಯು, ಐ ಲವ್ ಯು ಟು ಅಂದ್ಬಿಡ್ತಾನೆ. ಸಿದ್ಧ ಚೊಕ್ಕ ಡೈರೆಕ್ಟ್. ಹೌದು, ಮತ್ತೆ ಹಳ್ಳಿಗೆ ಸೀದಾ ಮದ್ವೆ ನಾನು ಲವ್ ಯು ಟು ಅಂದ್ಮ್ಯಾಗ ಮದುವೆನ ಅಲ್ಲ. ಮತ್ತೆ ಅಲ್ಲ, ಆಕೆ ಪಾಸ್ಟ್ಗೆ ವಿಚಾರ ಮಾಡಂಗಿಲ್ಲ. ನಮ್ಮದು ಪಾಸ್ಟ್ ಅದಾವ, ಅವರು ಪಾಸ್ಟ್ ಅದಾವ. ಇಷ್ಟು ಮೆಚೂರ್ ಮೈಂಡ್ ಆಗತ್ತೀನಿ. ಸೀರಿಯಸ್ ಹಿಂಗೆ ಅದೀವೋ ಇಲ್ಲಿ ವಿಡಿಯೋ ಸಲುವಾಗಿ ಹೆಂಗೆ ಅನ್ನತಿ? ಸೀರಿಯಸ್ ಹಿಂಗೆ ಅದಿ ವಿಡಿಯೋ ಸಲುವಾಗಿ ಹಿಂಗೆ ಅನ್ನತಿ? ಸೀರಿಯಸ್ ಅದ್ರಾಗ ಏನೈತಿ? ನಿಂಗೆ ಪಾಸ್ಟ್ ಇಂತ್ರ ಏನು ಪ್ರಾಬ್ಲಮ್ ಇಲ್ಲ? ಖರೇನು? ವ್ಯೂ ಸಂಬಂಧ ಅಷ್ಟೇ. ಅದ ನಾ ಆ್ಯಕ್ಚುಲಿ ಒಂದು ವಿಡಿಯೋ ನೆನಪಾದ ನಂಗೆ ಸಟ್ಟನ ಪಿಕ್ಚರ್ ಮಾಡ್ಯಾರಲ್ಲ. ನೋ, ಇದು ನಂದು ಆಕಿ ಪಾಸ್ಟ್ ಇಂತ್ರ ನಂಗೆ ಏನು ಪ್ರಾಬ್ಲಮ್ ಇಲ್ಲ, ಪಾಸ್ಟ್. ಸೊ ಅಣ್ಣ ವಿಡಿಯೋ ಸಲುವಾಗಿ ನಾನು ಡೋಂಟ್ ಬಿ ಟೇಕ್ ಅ ಸೀರಿಯಸ್, ಮತ್ತು ಬಂದು ಪ್ರಪೋಸ್ ಮಾಡಿಡ್ಯಾರಿ. ನಿಮ್ಮ ಪಾಸ್ಟ್ ಭಾಳ ಇಂಪಾರ್ಟೆಂಟ್ ಆಕೈತಿ, ನಮ್ಮ ಪ್ರೆಸೆಂಟ್ ಭಾಳ ನಿಮಗೆ ಇಂಪಾರ್ಟೆಂಟ್ ಆಕೈತಿ. ನೋ ಸೀಲ್ ನೋಡಿಲ್ಲ ಅಂದ್ರೆ. ಓಕೆ, ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್ಸ್? ರೆಸೊಲ್ಯೂಷನ್ ತೆಳಗೆ ಹಾಕೀನಿ, ಇದು ಬೆಳ್ಳಗೆ ಹಾಕೀನಿ. ಓಕೆ, ಇದು ಆಗ್ಬೋದು. ಚಟ ಮಾಡಂಗಿಲ್ಲ. ನಾರ್ಮಲಾಗಿ ಮಾಡಂಗಿಲ್ಲ ಅವ. ಮಾಡಿಸಿದ್ರೆ ಮಾಡ್ತಾರೆ ಅಷ್ಟೆ, ನಾವು ಏನು ಮಾಡಂಗಿಲ್ಲ.
ಒಮ್ಮೆರ ಚಟ ಗಿಟ ಮಾಡಿ ಅಪ್ಪನ ಕೈಯಾಗ ಅವನ ಕೈಯಾಗ ಸಿಕ್ಕೊಂಡಿದ್ವಲ್ಲ ಹಂಗೆ ಸಿಕ್ಕೊಂಡಿಲ್ಲ. ರಾಸ 63ಗೆ ಹೋಗಿದ್ವಿ. ಈಗ ಹೆಂಗೆ ಅಂದೆ ನೋಡ ರಾಸ 60 ಅಂತೇಳಿ ರಾಸ್ತಾ ಹಂಗೆ ರಾಸ್ತಾ 63 ಇಲ್ಲ ಹೋಗಿದ್ವಿ. ರೋಡ್ನೇ ಕಲಗಟ್ಟಿಗೆ ರೋಡ್ ಅಲ್ಲ. ಎಲ್ಲ ನಂದು 10K ಆಗಿತ್ತು ಅವಾಗ. ಹ್ಞೂ ಅದು ಸೆಲೆಬ್ರೇಷನ್ ಮತ್ತು ಇದು ದೋಸ್ತರದ್ದು ಇಬ್ಬರದ್ದು ಬರ್ತಡೇ ಇತ್ತು. ಹ್ಞೂ ಹೋಗಿ ಚಂದ ಕೋಲ್ಡ್ ಡ್ರಿಂಕ್ಸ್ ಕುಡ್ದೇವ್ರಿ. ಓಕೆ ವಿಚ್ ಕೋಲ್ಡ್ ಡ್ರಿಂಕ್ಸ್ ಬ್ರೋ, ಹಾಟ್ ಆರ್ ಸಾಫ್ಟ್? ಹಾಟ್ ಅಲ್ಲ ನಮ್ದೆಲ್ಲ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಒಣಗಿದ್ದ ಕುಡಿಬೇಕ್ರಿ. ತಂಪಂದೇನು ಎಲ್ಲರೂ ಕುಡಿತಾರೆ, ಸಣ್ಣ ಹುಡುಗರು ಕುಡಿತಾರೆ. ಅದಾದ್ಮೇಲೆ ಮಸ್ತ್ ಊಟ ಮಾಡ್ಕೊಂಡು ವಾಪಸ್ ಬಂದೇವಿ. ಹ್ಞೂ ಮನೆ ಒಳಗೆ ಹೋದ್ಕೂಳೆ ಕೇಳಿದ್ರು ಎಲ್ಲೋಗಿದ್ದೀಪ್ಪ. ಮಕ್ಕೊಂಡು ರಾತ್ರಿ 1:00 ಹಂಗಾಗಿತ್ತು ಅವಾಗ. ಸೊ ನಿನ್ನ ಪ್ಲ್ಯಾನ್ ಮಕ್ಕೊಂಡಿರ್ತಾರೆ, ಈಗ ನಾ ಮಕ್ಕೋಬೋದು. ಸುಮ್ಮನೆ ಹೋಗಿ ಮಕ್ಕೋಬೇಕಂತ ನಂದಿತ್ತು. ಹಾಂ 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 ಅವ್ರು ಏನು ಮಾಡಿದ್ರೆ ಕೇಳಿದ್ರೆ ಎಲ್ಲೋಗಿದ್ದೀವಿ ಅಂದ್ಕೊ. ನಾನು ಬಾಯಿ ಮೊದಲ ತೊದ್ಲಿತ್ತವ ರಾಸಿ ಅಂದ್ಬಿಟ್ಟೆ. ಆಯ್ತಪ್ಪ ಮಕ್ಕೋ ಬೆಳಿಗ್ಗೆ ಮಾತಾಡೋ. ಶೂಟ್ ಹಿಂಗೆ ಅಪ್ಪರ್ ಮಾತಾಡಿದ್ರೆ ಅವ್ರು ಮಾತಾಡಿದ್ರು, ಇಬ್ರು ನಿಂತಿದ್ರು. ಒಳಗೆ ಮಕ್ಕೊಂಡಿದ್ರು ಅವ್ರ. ಮಕ್ಕೊಂಡಲ್ಲೇ ಕೇಳಿದ್ರಲ್ಲೇ ರೂಮ್ನಾಗಿಂದಾನೆ ಎಲ್ಲಿ ಹೋಗಿದ್ದೀಪ್ಪ ರಸ ಸಿಸಿ ಅಂದೆ. ಆಯ್ತು ಆರಾಮ್ ಹೋಗಿ ಮಕ್ಕೋ ಬೆಳಿಗ್ಗೆ ಮಾತಾಡೋಣ ಅಂತಂದು. ಸೊ ಬೆಳಗ್ಗೆ ಏನಾಯ್ತು? ಬೆಳಿಗ್ಗೆ ಜಾಸ್ತಿ ಮಾಡಕ್ಕೆ ಹೋಗ್ಬಿಡಪ್ಪ ಇನ್ಮ್ಯಾಗ. ಫುಲ್ ಸಿಂಪಲ್. ದೊಡ್ಡೋರಾಗಿವಲ್ರಿ, ದೊಡ್ಡೋರಾದ್ಮೇಲೆ ಕುಡ್ದೇವ್ ನಾವು. ಅಲ್ಲ ಫುಲ್ ಅವ್ರಿಗೂ ಹೆದರಿಕೆ ಅಲ್ಲ, ಮತ್ತೆ ಕೈ ಎತ್ತಿಗಿದ್ದಾರೆ ಅಂತೇಳಿ ಮಕ್ಳು ಹಿಂಗೆ. ಆದರೂ ಇಷ್ಟು ಸಿಂಪಲ್ ನಂಗೆ ಲೈಕ್ ಆಗಲಿಲ್ಲ ಅದು. ಒಂದು ಸ್ವಲ್ಪ ಏನಾರ ಅನ್ಬೇಕು, ಸ್ವಲ್ಪ ಮಸಾಲೆ ಇರಬೇಕಿತ್ತು ಅದ್ರೊಳಗೆ. ಮಸಾಲ ಅಂದ್ರೆ ನಂದು 10th ಎಕ್ಸಾಮ್ ಪಾಸ್ ಆಗಿದ್ದು. ಏನು ಮಸಾಲ ಆಯ್ತು ಅದ್ರೊಳಗೆ ಅಂತದ್ದು? ಅದ್ರಾಗೇನು ಅವತ್ತು ರಿಸಲ್ಟ್ ಬರೋ ದಿವ್ಸನಾಗ ಕ್ರಿಕೆಟ್ ಆಡಕ್ಕೆ ಹೋಗಿದ್ದೆ ನಾನು. ಪಾಸ್ ಆಕ್ಕಂತು ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ 80% ಆಕೈತೆ ಆರಾಮ. ನನಗೂ ಗೊತ್ತಿಲ್ಲ ಆಕೈತೆ ಅಂತೇಳಿ, ನನಗೂ ಗೊತ್ತಿದ್ದಿಲ್ಲ. ಸೊ ನಂಗೆ ಹೇಳಂಗೆ ಎಲ್ಲರಿಗೂ ಹೇಳಿದ್ದೆ 80% ಆಕೈತಿ ಅಂತೇಳಿ. ಹೋಗಿ ರಿಸಲ್ಟ್ ನಮ್ಮ ಅಪ್ಪಾರ ಹೋಗಿದ್ರು ರಿಸಲ್ಟ್ ತಗ್ಸಾಕ. ಹೋಗಿ ನೋಡಿದರೆ ಫೋನ್ ಹಚ್ಚಿದ್ರು ನನಗೆ, ಬಾಯ್ ಎಲ್ಲದಿ ಅರ್ಜೆಂಟ್ ರಿಸಲ್ಟ್ ಬಂದೈತಿ. ಕರೆದು ಕೂಳೆ ಪಡ ಇಟ್ಟಿದ್ರಂಗೆ. ಅದಕ್ಕೆ ಏನಾಯ್ತು ಫೇಲ್ ಆಗಿ ಮಗನ 4-5 ಸಬ್ಜೆಕ್ಟ್ ಅಂದ್ಬಿಟ್ರೆ. ಸೀರಿಯಸ್? ಅಂದ್ರೆ ನೀ ಆಗಿದ್ದಿ? ನಾನು ಹಂಗೆ ಗೊತ್ತಿದ್ದಿಲ್ಲಲ್ಲ, ಪಾಸ್ ಆಗ್ಯಾನ ಅಂತ ಹೇಳೇನಿ ಎಲ್ಲರಿಗೂ. ನನಗೂ ಅನ್ಸುತ್ತೆ ಪಾಸ್ ಹಾಕಿನಿ ಆರಾಮ್ ಅಂತೇಳಿ. ಆದರೆ ಸೋಷಲ್ ಸ್ಟಡೀಸ್ ಮತ್ತು ಮ್ಯಾಥ್ಸ್ ಸಂಬಂಧ ಅಷ್ಟೇ ಹೆದರಿಕಿತ್ತು ನಾನು. ಓಕೆ ಫೇಲ್ ಹಾಕೀನಿ, ಆಗಬಾರ್ದು ಹಾಕೀನಿ ಅಂತ ಅನ್ಸ. ಕರೆದು ಕೂಳೆ ಅಯ್ಯೋ ಆಟ್ರಲ್ಪ ಅಂತೇಳಿ ನಾನು ಕೂತೆ, ಹಂಗೆ ಅಳ್ಕೊಂತ ಕೂತೆ. ತಡಿ ನಾ ಇದಕ್ಕೆ ಫೇಲ್ ಹಾಕೀನಿ ಅಂಥೇಳಿ ಮತ್ತೆ ಚೆಕ್ ಮಾಡ್ಸಕ್ಕೆ ಹೋದ್ಮ್ಯಾಗ ಅವ್ರು ನನ್ನ ಮುಂದೆ ಒಂದು ರಿಸಲ್ಟ್ ತೆಗ್ದಾರ. 1 ನಂಬರ್ ತಪ್ಪು ಟೈಪ್ ಮಾಡ್ಯಾರ. ಅವ ಮುಂದೆ ಫೇಲ್ ಆಗಿಬಿಟ್ಟಾನ, ಕನ್ನಡ ಮೀಡಿಯಮ್ ಅವ. ಅವನ ಹೆಸರು ವಸು ಅಂತಿತ್ತು. ನಿನ್ನ ಹೆಸರು ವಸಂತ. ಅವ್ರು ಬರೀ VASU ಅಷ್ಟೇ VAS ಅಂತ ಅಷ್ಟೇ ಓದ್ಯಾರ. ಓದಿ ಬಂದು ಕರೆದು ಪಡ ಹೊರಟಿದ್ರು. ಆಮ್ಯಾಗ ತುಂಬಿಬಿಟ್ಟಿದ್ರು ಆಲ್ರೆಡಿ. ಹೊಡೆದ್ಮ್ಯಾಗ ಅಲ್ಲ, ಈ ಕರ್ನಾಟಕದವರೆಲ್ಲ ಹಂಗಲ್ಲ, ತಂದೆ ತಾಯಿಗಳು ಮೊದಲು ಹೊಡೆದ್ಮ್ಯಾಗ ಆಮೇಲೆ ಕ್ವಶನ್ ಕೇಳೋದು. ಗೊತ್ತಿರಂಗಿಲ್ಲ ಅವ್ರಿಗೆ ತಪ್ಪು ಯಾರ್ದೈತೆ ಅಂತಂದು. ಪಾಸ್ ಆಗೇನಿ ಕರೆಕ್ಟ್ ಎಕ್ಸಾಕ್ಟ್ 80% ಆಗೈತೆ ನಾನು. ವಾವ್, ಕೋಇನ್ಸಿಡೆನ್ಸ್. ಮ್ಯಾನಿಫೆಸ್ಟೇಷನು ಏನು ಅಂತಾರದು ಕರೆಕ್ಟ್ ಟೈಮ್. ಅಂತಂದ್ರೆ ಇಷ್ಟೇ ಹೊಡೆದಿರಿ ನನ್ನ. ಅದ ಅಂದ್ಕೊ ಹೊಡೆದಿರಿ, ರಕ್ತ ಬರಂಗೆ ಹೊಡೆದಿರಿ ಅಂದ್ಕೊ. ಇರೋದು ತಗೋದು, ಕಷ್ಟಪಡ್ಬೇಕು ಎಲ್ಲದಕ್ಕೂ. ಅಲ್ಲೋ ಕಷ್ಟಪಟ್ಟು ನೀನು ತಗೊಂಡಿ ಸ್ಕೋರ್. ಆಮ್ಯಾಗ ಹೊಡೆದ್ಮ್ಯಾಗ ಇರಲಿ ಇರೋದು ಅದು ಮಗ ಅಂದ್ಮ್ಯಾಗ ಇರೋದೆ ಶಬಾಷ್ ಚಲೋ ಮಾಡಿ ಹೋಗ ಪೇಡೆ ಹಂಚಿ ಹೋಗ ಅಂತಂದ್ರೆ ಆಯ್ತು. ಖರ್ಚಿಗೆ ಏನಾರ ರೊಕ್ಕ ಕೊಟ್ರಿ? ಮತ್ತೆ ಹೊಡೆದಿದ್ರಲ್ಲ ಬೈ? ಅದಕ್ಕೆ ಕೊಡ್ತಾರ. ಅಲ್ಲ ಮತ್ತೆ ಈಗ ಖರ್ಚು ಕೊಟ್ಟಿದ್ರೆ ಅದು ಪೇಡೆ ತುಂಬಂದೆ. ನಮ್ಮ ಮಂತ್ ಪೇಡೆ ಕೊಟ್ಟಿದ್ರೆ ಆಮೇಲೆ ಎಲ್ಲರಿಗೂ ಪೇಡೆ ಇಲ್ಲ, ಫಸ್ಟ್ ಖರ್ಚಿಗೆ ಕೊಟ್ಟಿದ್ರೆ ಆಮೇಲೆ ಪೇಡೆ ಕೊಟ್ರ. ಖರ್ಚಿಗೆ ಸಿಕ್ಕಿತ್ತು ಮೊದ್ಲು. ಆ ಟೈಮ್ ಒಳಗೆ ವಿಡಿಯೋ ಎದಕ್ಕೆ ಮಾಡ್ತಿ ಹಂಗೆ ಹಿಂಗೆ ಅಂತೇಳಿ ಬೈಸ್ಕೊಂಡಿದ್ದೆ ಅಪ್ಪರ ಕಡೆನಿ. ಸೊ ಅದಾದ್ಮ್ಯಾಗ ನಿನ್ನ ಕ್ಯಾಮ್ರಾದಾಗ ನಿನ್ನ ಕೆಲವೊಂದಿಷ್ಟು ಫ್ಯಾನ್ಸ್ ಬಂದು ಫೋಟೋ ತಗೊಂಡಿದ್ದೆ ನೋಡಿ. ಫ್ಯಾನ್ಸ್ ಅಂತ ದೊಡ್ಡ ಫ್ಯಾನ್ಸ್ ಮೀನ್ಸ್ ಅಣ್ಣನ ಇಷ್ಟಪಡೋರು. ಓಕೆ, ಅಣ್ಣಗೆ ಇನ್ಸ್ಟಾದೊಳಗಿರೋರು ಎಲ್ಲರೂ ಫ್ಯಾನ್ಸ್ ಅಲ್ಲ, ಫ್ಯಾಮಿಲಿ ಇದ್ದಂಗೆ. ಸ್ವಲ್ಪ ಅಣ್ಣನ ಬ್ರಾಡ್ ಮೈಂಡ್ ಐತಿ. ಇನ್ಕಮ್ ಇರಂಗಿಲ್ಲ ಅಲ್ಲಿ ಜಾಸ್ತಿ ಇದ್ರಾಗ. ನಾರ್ಮಲಾಗಿ ಇನ್ಕಮ್ ಇರಂಗಿಲ್ಲ. ಸೊ ಇಷ್ಟು ಗುಣ ಖರ್ಚು ಮಾಡ್ಯಾನ, ಇನ್ಕಮ್ ಬರ್ತದ ಅಂತೇಳಿ ಮಾಡೋದನ್ನ. ಅಲ್ಲ ಅವಾಗ ಹಂಗಿತ್ತು ಅದು. ಈಗೂ ಹಂಗೆ ಇಂಡಿಯನ್ ಪೇರೆಂಟ್ಸ್ ಮೆಂಟಾಲಿಟಿ ಹಂಗೆ ಏನೋ ಮಾಡಾಕತ್ತೀನೋ ಅದ್ರ ಇನ್ಕಮ್ ತೋರಿಸ್ಬೇಕು ಮೊದ್ಲು ಅವ್ರಿಗೆ. ಫಸ್ಟ್ ಅಂದಾಗ ನಂಬ್ತಾರೆ. ನಮ್ಮ ಮನೆ ಇದ್ದಿದ್ದಿಲ್ಲ ಏನು ಮಾಡ್ತಿ, ಅದೇನು ಊಟ ಹಾಕ್ತೈತೆ ನಿನಗೆ, ಯಾರು ಮಂದಿ ನೋಡ್ತಾರೆ, ನೋಡ್ತೀನಿ ತಗೋ ನಾನು ಅಂತೇಳಿ ಅನ್ಗಿಸಿ ಒಳಗೆ ಕುಂತಿದ್ರು. ಮನೆಗೆ ಹೊರಗೆ ಕ್ಯಾಮ್ರಾ ಇತ್ತು. ಬಂದವ್ರು ನಮ್ಮ ಮಮ್ಮಿ ಕರೆದ್ರೆ, ಅಣ್ಣ ನೋಡಿದ್ರು ಅವರಲ್ಲೇ
ಹೊರಗೆ ನಿಂತಿದ್ದು ನೋಡಿದ್ರೆ ಹಂಗೆ ಮನೆ ಕಡೆ ಬಂದು ಕರೆದ್ರು ಅವ್ರು. ವಸಂತಣ್ಣ ಅನ್ನತ್ತಿದ್ದ. ನಮ್ಮ ಮಮ್ಮಿ ಯಾರಪ್ಪ ಇವ್ರು ಅಂತೇಳಿ ನನ್ನ ಕೈ ವಸಂತ ಯಾರೋ ಬಂದಾರ ನೋಡಲ್ಲಿ ಅಂದ್ಕೊಳ್ಳಿ ಬಂದು ಹೊರಗೆ ಬೈ ನಿಮ್ಮ ಬಿಗ್ ಫ್ಯಾನ್ ಬೈ, ನಿಮ್ಮ ವೀಡಿಯೋಸ್ ನೋಡ್ತೇವೆ ಬೈ, ಭಾಳ ಇಷ್ಟ ಹಾಕಿದ್ರು ಬೈ ಅಂತೇಳಿ ಸೆಲ್ಫಿ ತೊಗೊಳಕತ್ರ. ಒಂದು 5-6 ಮಂದಿ ಬಂದಿದ್ರು. ಅವಾಗ ಸೀದಾ ಒಳಗೆ ಬಂದೆ. ಅವ್ರು ನಮ್ಮ ಡ್ಯಾಡಿ ಕ್ಯಾಮ್ರಾದಾಗ ನೋಡಂತದ್ರಲ್ಲಿ ಕ್ಯಾಮ್ರಾ ಮುಂದೆ ಕುಂತಿದ್ರು ಅವ್ರ. ಬಂದ್ರು, ಇವ್ರ ನೋಡ್ರಿ ಏನು ರೊಕ್ಕ ಮಾಡಂಗಿಲ್ಲ ಅಂತಂದಿದ್ರಲ್ಲ, ಮಂದಿನ ಗಳಿಸ್ಕೊಂಡೇನು ರೊಕ್ಕ ಅಲ್ಲ ಅಂತ. ಉಂಡು ಮಕ್ಕೋ ಹೋಗ ಅನ್ಬೋದು. ಏನಂದ್ರೆ ಉಂಡು ಮಕ್ಕೋ ಹೋಗ ಬೈ ನೋಡ. ನಾ ಆಲ್ಮೋಸ್ಟ್ ನಮ್ಮ ಮನ್ಯಾಗೂ ಬೈಸ್ಕೊಂಡೇನಿ, ಜಗ್ ಬೈಸ್ಕೊಂಡೇನಿ. ನಂದು ರೀಲ್ಸ್ ಮಾಡೋ ಟೈಮ್ ಒಳಗೆ ನಿಂಗೆ ರೊಕ್ಕ ಬರ್ತೈತೆ ಅನ್ನೋದು ಐತೆ ಗೊತ್ತೈತವ್ರಿ. ಇದ್ರಾಗಿಂತ ರೊಕ್ಕ ಅಂತೂ ಬರಂಗಿಲ್ಲ. ಓಕೆ ನೀನು ಆದರೂ ಕೇಳೋದು ಮುದ್ದಾಮ್. ಅವ್ರು ಆಲ್ಮೋಸ್ಟ್ ಇಂಡಿಯನ್ಸ್ ಒಳಗೆ ಅಸಹ್ಯ ಮಾಡಕ್ಕೆ ಅಂದ್ರೆ ಏನು ಮಾಡಂತೀನಿ ನಿನ್ಗೆ ಗೊತ್ತಾಗ್ಲಿ ಕಿಸದೇನು ದೊಡ್ಡ ದಬ್ಬಕಾತಿ ಅಂತಂದವ್ರದ್ದು. ಸ್ಕೂಲ್ ಟೈಮ್ ಒಳಗೆ ಅಪ್ಪಿ ತಪ್ಪಿನೂ ಲವ್ ಗಿವ್ ಅಂತೇಳಿ ತಲೆಯಾಗ ಅಂದ್ರೆ ನಿಂಗೆ ಲವ್ ಅನ್ನೋದು ಕಾನ್ಸೆಪ್ಟ್ ಗೊತ್ತಾಗಿದ್ದು ಯಾವ ಏಜಿಗೆ? 9th 8th 9th 8th ಗೊತ್ತಿತ್ತು. 10th ಲವ್ ಆತ, ಎಲ್ಲ ಇಡೀ ಸ್ಕೂಲಿಗೆ ಗೊತ್ತಾಗ್ಬಿಡ್ತದ. ಓಕೆ, ಅಂದ್ರೆ ಈಗ ಆಗಲೇ ಹೇಳಿದ್ದ ಸ್ಟೋರಿ ಅದಕ್ಕಿಂತ ಅದಕ್ಕಿಂತ ಮುಂಚೆದ ಟ್ರೂ ಲವ್ನದು. ಅವಾಗ ಮತ್ತೆ ಸಣ್ಣವ್ರಿದ್ದಾಗ ಟ್ರೂನ ಅನಿಸುತ್ತಲ್ಲ, ನೀ ಏನೋ ಮಾಡಿದ್ರು ಟ್ರೂನ ಅದ. ಅದಕ್ಕೆ ಆ್ಯಕ್ಚುಲಿ ನಂಗೆ ಹಂಗೂ ನಂದು ಸ್ಟೋರಿ ಐತಿ. ಸೊ ಒನ್ ಡೇ ನಾನು ಹೇಳ್ತೇನೆ. ಓಕೆ, ಆಕಿ ಪೋಸ್ಟ್ ಹಾಕಿ ನಾ ಕಮೆಂಟ್ ಹಾಕವ. ಅಂದ್ರೆ ಅವಾಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದ್ದಿದ್ದಿಲ್ಲ ಅವಾಗಿನ್ನು. ಇತ್ತು, ಯಾರಿಗೂ ಗೊತ್ತಿದ್ದಿದ್ದಿಲ್ಲ ಅದು ಅಷ್ಟೇ. ಅದೇ ಯಾಕಂದ್ರೆ 2015 14 ನಾ ಭಾಳ ಲೇಟಾಗಿ ಇದನ್ನ ಮಾಡೀನಿ ಇನ್ಸ್ಟಾಗ್ರಾಮ್. 2014 ಅವಾಗ ಫುಲ್ ಫೇಸ್ಬುಕ್ ಹುಚ್ಚವಾಗ. ಪೋಸ್ಟ್ ಹಾಕೋದು, ಎಡಿಟ್ ಮಾಡಿ ಪೋಸ್ಟ್ ಹಾಕೋದು, ಜಾತ್ರೆ ಎಡಿಟ್ಸ ನಾವು ಮಾಡೇವಿ. ಅದ್ರಾಗ ಏನಿದೆ ಜಗ್ ಮಾಡೇವಿ, ಅನ್ನಾರು ಅದಾರ ಅದ್ರಾಗ. ಹಂಗೆ ಜಗ್ ಎಡಿಟ್ ಮಾಡ್ಸುವ. ಮುಂದೆ ಹೇಳೋ ಸ್ಟೋರಿ ಹೇಳೋದು. ಆಮ್ಯಾಗ ಅಕ್ಕಿ ಅದ್ರಾಗ ರಿಪ್ಲೈ ಮಾಡಕ್ಕೆ, ಅದ್ರಾಗ ಚಾಟ್ ಮಾಡಿಬಿಟ್ರು ನಾವು. ಇನ್ಬಾಕ್ಸ್ ಅಂತ ಅಲ್ಲಿ ಹೋಗಿದ್ದಿಲ್ಲ ನಾವು, ಹುಂಬ್ರಿದ್ದಂಗಿದ್ವಿ. ಕಮೆಂಟ್ನಾಗ ಚಾಟ್ ಮಾಡ್ತಿದ್ವಿ ನಾವು. ನೋಡ್ಬಿಡ್ತಿದ್ರಿ ನೀವು ಅದ್ರಾಗ. ಇಡೀ ಹಂಗಲ್ಲ, ಜಗತ್ತಿಗೆ ತೋರಿಸಿದ್ರಲ್ಲ. ಮತ್ತೆ ಪ್ರೀತಿ ಮಾಡಬಾರ್ದು ಮಾಡಿದಾರೆ ಜಗಕ್ಕೆ. ಅದ್ರ ಅಕ್ಕಿಗೆ ಯಾರ್ಯಾರು ಫಾಲೋ ಮಾಡ್ತಾರ ಅಕ್ಕಿ ಹೋದವ್ರು, ನನಗೆ ಯಾರು ಫಾಲೋ ಮಾಡ್ತಾರ ಇಡೀ ಕ್ಲಾಸ ಅಕ್ಕಿಗೂ ಫಾಲೋ ಮಾಡ್ತಾರೆ, ನನಗೂ ಫಾಲೋ ಮಾಡ್ತಾರಲ್ಲ ಫ್ರೆಂಡ್ಸ್. ಹಂಗೆ ಗೊತ್ತಾಗಿ ಎಲ್ಲ ಸರ್ಗಳು ಅಕ್ಕಿನ ಹೆಸರು ಕಾಡ್ಸೋರು ನನಗೆ. ಏನಂತ? ಅಕ್ಕಿ ನನ್ನ ಬಾಜು ವಸ್ಸು ಅನ್ನೋರು. ಅಕ್ಕಿಗೆ ಏನಂತಿದ್ಲ, ಹುಡುಗಿ ಹಾಕಿದ್ಲ. ಫ್ಲೋ ಒಳಗೆ ಎಲ್ಲ ಹೇಳ್ತೀನಿ ನೋಡಾತಿದ್ದೆ. ಅದು ಹೊಡಿಸಿಪ್ಪ ಮದುವೆ ಆಗೈತೆ ಅಕ್ಕಿಗೆ. ಬಂದು 2 ವರ್ಷ ಆಯ್ತು. ಊಟಕ್ಕೆ ಹೋಗಿದ್ವಿ. ಮತ್ತೆ ಏನು ತೊಗೊಂಡ್ರ? ತಾಟ್ ಹಿಡ್ಕೊಂಡು. ವೆಜ್ ನಾನ್ ವೆಜ್? ವೆಜ್. ನೀ ಹೇಳ್ಬೇಕಿಲ್ಲ, ನಾನ್ ವೆಜ್ ಆದ್ರೆ ಬರ್ತೀನಿ, ವೆಜ್ ಆದ್ರೆ ಕರಿಬೇಡ ಅಂತಂದು. ಹಂಗಂದ್ರೆ ಬರಕ್ಕೆ ಹೋಗ್ಬಿಡಲ್ಲ. ಒಟ್ಟು ಅದ ಲವ್ ಸಕ್ಸಸ್ ಅಂದ್ರೆ 2 ಸೈಡ್ ಇಂತ 2 ವೇ ಇತ್ತು, 1 ವೇ ನಿನ್ನ ಸೈಡ್ ಅಂದ್ರೆ 2 ಸೈಡ್ ಇರ್ತದ. ಆಮ್ಯಾಗ ಇರ್ತಾರಲ್ಲ ಕೆಡ್ಸೋರು. ಹೆಂಗೆ ಕೆಡ್ತ? ಇವ್ರು ಹೇಳಿ ಹಂಗದಾನ ಹಿಂಗೆ ಸಿಂಪಲ್ ಮುಗಿತದ. ಹಂಗಂದ್ರೆ ಅಷ್ಟು ಕಾಂಪ್ಲಿಕೇಟೆಡ್. ಅವಾಗ ಫೇಲ್ ಆಗಿದ್ದೆ ನಾ 10th ಇದು ಸಾರಿ ಫಸ್ಟ್ ಇಯರ್ ಸೆಕೆಂಡ್ 9th 10th ಒಳಗೆ. ಹೆಂಗೆ ಫೇಲ್ ಆಗಿವ ನೀ? 80 ಮಾರ್ಕ್ಸ್ ಕ್ಲಾಸ್ ಟೆಸ್ಟ್. ನಮಗೆ ಅದಕ್ಕೆ ಪರ್ಕ ಬೀಳ್ತಿದ್ದಿಲ್ಪ. ಅವಾಗ 1 ಬಂದಿತ್ತು 25 ಮಾರ್ಕ್ಸಿಗೆ. 1 ಮತ್ತು ನಾವು ಸರ್ ಕಡೆ ಹೋಗಿದ್ವಿ. ಸರ್ ಇದು ಔಟ್ ಆಫ್ ಸಿಲೆಬಸ್ ಇಂದ ಬಂದೈತ್ರಿ, ರೀಚೆಕ್ ಮಾಡಿ ಹೊಡೆದು ಕಳಿಸಿದ್ರು. ನಿಂಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು? ಯಾಕಂದ್ರೆ ಅರ್ಧ ಮಾರ್ಕ್ಸ್ ಬಂದದಕ್ಕೆ 2 ಮಾರ್ಕ್ಸ್ ಆಗಿತ್ತದ. ಅಲ್ಲ, ನಿನ್ನ ಸಿಲೆಬಸ್ನಾಗ ಅದು ಇದ್ದಿದ್ದಿಲ್ಲ, ನೀವು ಓದಿದ ಸಿಲೆಬಸ್ನಾಗ. ನಾವು ಓದಿದ್ರಾಗ ಇದ್ದಿದ್ದಿಲ್ಲ ಅದು. ಸೊ ಅದಕ್ಕೆ ನಿನಗೆ ಔಟ್ ಆಫ್ ಸಿಲೆಬಸ್. ಅಂದರೆ ಆಲ್ಮೋಸ್ಟ್ ಒಟ್ಟು ನಿಮ್ಮ ಅಪ್ಪಾರ ಎನಿ ಟೈಮ್ ಬೈಯತ್ತಿರ್ತಾರೆ. ಹೆಂಗೆ ಇರೋದ ಡೈಲಿ ಬಯಸ್ಕೊಳೋದು. ನೀ ಎಟ್ಟ ಕೆಲಸ ಮಾಡ್ರಿ ನಮಗೆ ಏನು ಮಾಡಂಗಿಲ್ಲ ರೀ ಅಂದ್ಬಿಡ್ತಾರೆ ಎಲ್ಲರ ಮುಂದೆ. ಮಂದಿ ಮುಂದೆ ಹೇಳೋದಲ್ಲ, ನಿಂಗೆ ಪರ್ಸ್ನಲಿ ಯಾವ ವಿಚಾರಕ್ಕೆ ಜಾಸ್ತಿ ಬಯಸ್ಕೋತಿ? ಲೇಟಾಗಿ ಹೇಳೋದು, ಹೇಳಿದ ಕೆಲಸ ಮಾಡಂಗಿಲ್ಲ ಜಲ್ದಿ. ಡೈಲಿ ಹೇಳೋದು 8-8:30 ಆಕೈತಿ. ಇವಾಗಂತೂ ಕೆಲ್ಸಕ್ಕೆ ಹೊಂಟಿಯಲ್ಲ ಈಗ ಆಲ್ಮೋಸ್ಟ್ 9:00 ಕೆಲಸ ನಮ್ದು. 8:00 ಹೇಳೋದನ್ನ ಚೊಕ್ಕ ಆರಾಮಲ್ಲೇ ರಾತ್ರಿ ಮಾಡಿ 11:00 12 ಗಂಟೆ ಕೆಲಸ. ರಾತ್ರಿ ಕೆಲಸ ಅದ. ಮತ್ತು ಅದಕ್ಕೆ 12 ಅಂದಲ್ಲ. ಅದಕ್ಕೆ 12. ಅದೇ ನಿಂದೊಂದು ಇಂಜಿನಿಯರಿಂಗ್ ವಿಡಿಯೋ ಮಾಡಿದ್ದೀನಿ ನೆನಪೈತೆ ನಾನು. ಫುಲ್ ಓಪನ್ ತೋರ್ಸಿನಿ ಅದ್ರಾಗ. ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ರೆ ನೀನು ನಾಟಿ ಅಮೇರಿಕಾದ ಬಗ್ಗೆ ಫುಲ್ ನೀಟಾಗಿ ಮಾತಾಡ್ಬಿಡ್ತೀನಿ. ನಾಟಿ ಅಮೇರಿಕಲ್ ನಮ್ದು, ನಾಟಿ ಇಂಡಿಯಾ ಮಾಡ್ತೇವೆ ನಾವು.
ಸೊ ಫೇವ್ರೇಟ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ದೇವ್ರು ಅವ್ರ ಬಗ್ಗೆ ಎಲ್ಲರೂ ಒಂದೊಂದು ವಿಷಯಕ್ಕೆ ಎಲ್ಲರೂ ಒಂದೊಂದು ಫೇವ್ರೇಟ್. ಬಟ್ ಮೋಸ್ಟ್ ಫೇವ್ರೇಟ್ ಅಂದ್ರೆ ಪುನೀತ್ ರಾಜ್ಕುಮಾರ್. ಅಂದ್ರೆ ಯಾವ್ದು ಸತ್ ಮ್ಯಾಗ ಅಷ್ಟು ಇಷ್ಟ ಮೊದಲಿಂದ ಡ್ಯಾನ್ಸ್ ಅಪ್ಪು ಡ್ಯಾನ್ಸ್ ತಾಲಿಮಾನ್ ಅಲ್ಲ ಅವಾಗಿಂದ ಫ್ಯಾನ್ ಅವ್ರದ್ದು ಭಾಳ ಸಿನಿಮಾ ಹಿಂಗೆ ಲೈಕ್ ಆಗಿ ನಾ ಒಂದೇನೋ ಹಿಂಗೆ ಚೇಂಜ್ ಆಗೇನಂದ್ರೆ ಯಾವ್ದ್ರ ಏನು ಚೇಂಜ್ ಆಗಿಲ್ಪ ನಾವು. ಅಂದ್ರೆ ಆ ಸಿನಿಮಾ ಅಂಥದ್ದು ಯಾವ್ದು ನೋಡಿಲ್ಲ ನೀ ಬಾರು ನೊಟ್ಟಿ ಬಿಟ್ಟೆ. ಅಂದ್ರೆ ನೀ ನಾರ್ಮಲ್ ಆಗಿ ನಿಂದು ಏನು ಆ್ಯಕ್ಟರ್ ಆಗೋದೈತಿ ಹಂಗೆ ಏನೈತಿ? ಆ್ಯಕ್ಟ್ರ್ ಅಂತೇನಿಲ್ಲ, ಕಾಮಿಡಿಯನ್ ಆಗ್ಬೇಕಣ್ಣ. ವಾಟ್ ಇಟ್ಸ್ ಮೀನ್ ಆ್ಯಕ್ಟರ್, ಆರ್ಟಿಸ್ಟ್. ಏನು ಡಿಫ್ರೆನ್ಸ್ ಆರ್ಟಿಸ್ಟ್ ಮತ್ತು ಆ್ಯಕ್ಟ್ರ್? ಸ್ಪೆಲ್ಲಿಂಗ್. ಎಮೋಷ್ನಲ್ ಸ್ಟೋರೀಸ್ ನಿನ್ನ ಕಡೆಯಿಂದ ಯಾವುದೋ ಎಮೋಷ್ನಲ್ ಸ್ಟೋರಿ ಸಿಕ್ಕಿಲ್ಲ ನಂಗೆ. ಮತ್ತು ಫುಲ್ ಆ್ಯಂಗ್ರಿ ಬರ್ಡ್ ಅಂತ ಏನು ಕಷ್ಟಪಟ್ಟು ಗುಡ್ಡ ಹಾಕಿತ್ತಿ ನೀರು ತೆಗಿಯೋದು. ಆ್ಯಂಗ್ರಿ ಬರ್ಡ್ ಅಂತೂ ಅಲ್ಲ ನೀ, ಫುಲ್ ಸಿಂಪಲ್. ಭಾಳ ಸೆನ್ಸಿಟಿವ್ ಅದಿ ನೋಡಪ್ಪ ಬೈ ನೀ. ಜಗಳ ಪಗಳ ಅಡೆಯಲ್ಲ ನೀ. ಹಂಗೆ ಹೋಗಿಲ್ಪ ನಾವು. ಮೀನ್ಸ್ ನಿನ್ನರ ಯಾರ ಲಪಡ ಗಿಪಡ ಒಮ್ಮೆ ಹೊಡೆದಿದ್ರು, ಅದು ದೋಸ್ತರು ಅಷ್ಟೇ, ಹುಡುಗಿ ಸಂಬಂಧ. ಅದೇನು ಕಾಲೇಜ್ ಸ್ಕೂಲಿಂದ ಅಂದಿದ್ದಲ್ಲ, ಭಾಳ ಮಂದಿ ಕ್ರಶ್ ಇದ್ಲ ಆಕೆ, ನನಗೆ ಮಾತಾಡ್ಸ್ಬಿಟ್ಟಿಲ್ಲ. ಹಂಗಾಗಿತ್ತು ಅದು. ಗಿಮ್ಮ ವರ್ಷದ ಪೇಮೆಂಟ್ ಮಾಡ್ತೇವೆ ಹೋಗೋದು ಒಂದೇ ತಿಂಗಳು ನಾವು. ಹಂಗೆ ನೋಡಿದ್ರೆ ನಾನು 8 ವರ್ಷದಿಂದ ಜಿಮ್ ಮಾಡಿದ್ದೇನೆ. ವಾವ್, ಏನು ಸಿಟ್ಟದಿ ಬೈ. ಒಂದ್ಸತಿ ಕ್ಯಾಮ್ರಾ ನಿಂಗೆ ಮಾಡ್ತೀನಿ ನೋಡಿ. ಅದ ವರ್ಷದಾಗ 1 ತಿಂಗಳು ಹೋಗೋದೆ, ಅಂದ್ರೆ 8 ತಿಂಗಳು ಹೋದಂಗೆ ಆತ. ಒಟ್ಟ ಜಿಮ್ ಕರೆಕ್ಟ್ ಹೋಗಲ್ಲ ಪ್ರಾಪರ್. ನಮಗೆ ಹೋಗ್ಬೇಕಾರೆ ಪಾರ್ಟ್ನರ್ ಬೇಕು. ಗರ್ಲ್ಸ್ ಬಾಯ್ಸ್ ಯಾರಾದ್ರೂ ನಡೀತೈತಿ. ಕಾರ್ಡಿಯೋಕೆ DM ಮಾಡ್ರಿ ಅಂತ. ಅಲ್ಲ ಕಾರ್ಡಿಯೋಕೆ ಗರ್ಲ್ಸ್ ಬಾಯ್ಸ್ ಯಾವ್ದಾದ್ರು ಇನ್ನೊಬ್ರು ಬೇಕಲ್ಲ. ಅದ ಒಟ್ಟು ಕಾರ್ಡಿಯೋಕೆ ಇನ್ನೊಬ್ರು ಬೇಕಾ? ಆಗ ನಾ ಹೇಳತ್ತಿದ್ದು ಕಾರ್ಡಿಯೋ ಅರ್ಥ ಮಾಡ್ಕೊ. ಅದೇ ಮತ್ತೆ ಅದನ್ನ ನೆಲಗಬಡಿ ಅಂತ ನಾವು. ಅಲ್ಲ ಬಾಯ್ಸಿಗೆ ಬೇಕಾ? ಮತ್ತು ಕೋಲಾಟ ಯಾವಾಗ ಚಾಲೂ ಮಾಡಿದೆ ಅಂತಿದ್ದೇನೆ. ಅಂಥದ್ದೇನಿಲ್ಲಲ್ಲ ಇಂಟ್ರೆಸ್ಟ್. ಏಪ ಎಂಥ ಕ್ವಶನ್ನು ಇದು. ಗೇಗಿ ಅನ್ನೋದು ಬೈ ಅದು ಆ್ಯಕ್ಚುಲಿ ಒಂದು ವಿಡಿಯೋ ನೋಡಿದ್ದೀನಿ ಅದನ್ನ. ಫುಲ್ ಡ್ರಿಂಕ್ಸ್ ಮಾಡಿಸಿ ನೋಡಿದಿ. ಊಟ ಹೋಗಾಯ್ತು ಅಂತೇಳಿ ಹೊಟ್ಟೆ ಹೆಚ್ಚಿಕ್ತಾನ. ಹೊಟ್ಟೆ ಹೆಚ್ಚಿದ್ದಷ್ಟೇ ಹೇಳತ್ತಿಲ್ಲ ನಾ. ಅದ ಆಮ್ಯಾಗ ಬ್ಯಾರನೇ ಹೆಚ್ಚಿಗಿದ್ನಲ್ಲ ನಾವು. ಫುಲ್ ಸೈಲೆನ್ಸರ್ ಇಳಿಸಿದ ಬೈ ಸೌಂಡ್ ಎಫೆಕ್ಟ್ ಭಾಳ ಚೊಕ್ಕ ಕೊಟ್ಟಿ ನೋಡಿ. ಅವ್ನು ಬರೇ ತೂತ್ ಬೇಕಾಗಿತ್ತ. ಬೈ ಅವ ಸುಸೈಡ್ ಮಾಡ್ಕೊಂಡ ಮಾಡಿಸ್ಕೊಂಡ. ಯಾರು ಮಾಡಿಲ್ಲ ಅದ. ಸುಸೈಡ್ ಏನೋ ಮಾಡ್ಕೊಂಡಂತ ಹುಡುಗ ಹಂಗೆ ಹೇಳಿದ್ರ ಅದು ಅವನ ಜೊತೆನ. ರೀಲ್ಸ್ ಮಾಡತಾನೆ ಮಾಡಿಸ್ಕೊಂಡವ ಸುಸೈಡ್. ಬೈ ಅವ್ಗೆ ಹೆಂಗೆ ಅನ್ಸಿರ್ಬೇಕ ಅಂದ್ರೆ ಮೀನ್ಸ್ ಆಡಕ್ ಹೋಗಿ ಆಡಸ್ಕೊಂಡ ಫ್ರೀ ಎಣ್ಣೆ ಸಿಗ್ತದಂತೇಳಿ ಆಡಾಕೋಯಾನ. ಸೊ ನಿಜವಾಗ್ಲೂ ಆಡ್ಸ್ಕೊಂಬಂದ್ಬಿಟ್ಟ. ಅದು ಆ್ಯಕ್ಚುಲಿ ಹೊರಗೆ ಬರಬಾರ್ದು, ಅದು ಓನ್ಲಿ ಫ್ಯಾನ್ಸ್ ಒಳಗೆ ಅಷ್ಟೇ ಬರ್ತೈತಿ. ಯಾರು ಲೀಕ್ ಮಾಡಿಬಿಟ್ಟಾರ ಅದನ್ನ. ಓನ್ಲಿ ಫ್ಯಾನ್ಸ್ ಅಂದ್ರೆ ರೊಕ್ಕ ಹಾಕಿಸ್ಕೊಂತಾರಲ್ಲ ಹಾಂ, ಅಂಥದ್ರಾಗ ವಿಡಿಯೋ ಚಾಟಿಗೆ ಇಷ್ಟ, ಅದಕ್ಕಿಷ್ಟ ಇದಕ್ಕಿಷ್ಟ ಲೈವ್ ಇರ್ತಾರ ಅವ್ರು ಕಂಟಿನ್ಯೂ. ಇದ್ರಾಗ ನಾವು ಸ್ಟ್ರೀಮಿಂಗ್ ಮಾಡ್ಬೇಕಾದ್ರೆ ರೊಕ್ಕ ಬರ್ತಾವಲ್ಲ ಆ ಟೈಪ್. ಹಂಗೂ ಒಂದು ಪೇಜ್ ಒಂದೈತೆ ನಾ ಎಕ್ಸ್ಟ್ರಾ. ಓನ್ಲಿ ಫ್ಯಾನ್ಸ್ ಅಂತ ಇದು ಅವ್ರವ್ರು ಮಾಡ್ಕೊಂಡಿರ್ತಾರೆ. ಆ್ಯಪ್ ಐತದ ಓನ್ಲಿ ಫ್ಯಾನ್ಸ್ ಅಂತೇಳಿ. ಆ್ಯಕ್ಚುಲಿ ಇವ ರೂಪ ನೀ ಹಿಂದಿ ಇದನ್ನ ನೋಡ್ತೀನ ಲೇಟೆಂಟ್ ನೋಡ್ತಿ? ಸಮಯ ಏನು ಅದನ್ನಲ್ಲ ಅವ ಸಮಯರೇನ ಏನು ಸೆಕ್ಸಿ ಅದನ್ ಬೈ. ಒಂದು ಡೈಲಾಗ್ ವರ್ಜನ್ಸ್ ಮಸ್ತ್ ಅದಾವ. ಚೊಕ್ಕ ಪ್ಲೇ ಮಾಡ್ದಾನ ಆ ಓನ್ಲಿ ಫ್ಯಾನ್ಸ್ ಅಂತ ಹಾಕಿನ ನೆನಪಾರ್ಲಂಗೆ. ಸಾರಿ ಫೋನ್ ನೋಡಿ ಹೆಂಗಂದ್ರೆ ಎಪಿಸೋಡ್ಸ್ ಎಲ್ಲ ಆಲ್ಮೋಸ್ಟ್ ಟ್ರೈ ಮಾಡ್ಬೇಕು. ಬಿಗ್ ಫ್ಯಾನ್ ಪುನಃ ಮಾಡಿ. ನಾ ಬಿಗ್ ಫ್ಯಾನ್. ಸಮಯ ರಾತ್ರಿ ಅಷ್ಟ. ಏನವನ ಹೆಸರು? ರೈನಾ. ಬೈ ನಿನ್ನ ಹೆಸರು ಗೊತ್ತಿಲ್ಲ, ಬಟ್ ನಂಗೆ ನೀ ಭಾಳ ಇಷ್ಟ ಆಕಿ. ಎಲ್ಲರಿಗೂ ಇಷ್ಟ. ಸಕ್ಷಿ ಮಾತಾಡ್ತಾನವ. ಒಂದು ಟೈಮಿಂಗ್ ಸೆನ್ಸ್ ಚಲೋ ಐತಿ. ಅದು ಬಿಟ್ರೆ
ಅವನು ನನ್ನಂಗೆ ಹೆಂಗೆ ಬೆಳೆದಿದ್ದೆ ಸಿಂಪಲ್. ಕಾಶ್ಮೀರದವ, ನಾವು ಕರ್ನಾಟಕದವ್ರು. ಕಾಕ ಎರಡು ಸೇರ್ಸ್ ಕಕ್ಕ ಅಂದಿಗಿತ್ತು ಮತ್ತು ನಾವು ನಂಗೆ ಬೆಳೆಯೋಣಂತ. ಸಮಯ ನನಗೂ ಫೇವ್ರೇಟ್ ಅವ. ನಂಗೆ ಭಾಳ ಇಷ್ಟ ಆಕ ನಾವು ಚೊಕ್ಕ ತಗ್ ಲೈಫ್ ಅದಾನವ ಫುಲ್. ಅಂದ್ರೆ ಅವಂಗ ಯಾರಿಗೂ ಅದು ಭಯ ಸೆಟ್ ಆಗ್ಬಿಟ್ಟೈತೆ ಅವಂಗೆ. ಫುಲ್ ವೈಬ್ ಸೆಟ್ ಮಾಡ್ಕೊಂಬಿಟ್ಟನವ. ನಂಗೆ ಒಮ್ಮೊಮ್ಮೆ ಈಗ ನಿನ್ಗೆ ಕೂಡ ಒಂದು ಸ್ವಲ್ಪ ನಾವು ಏನಾರ ಭಾಳ ಕಂಫರ್ಟೇಬಲಿ ಏನಾರ ಒಂದು ಬೇರೆ ವರ್ಡ್ ಯೂಸ್ ಮಾಡಕ್ಕೆ ಅವ್ನು ಚೊಕ್ಕ ಪೂನ ಮನೆ ಇದೆಲ್ಲ ನಿಮ್ಮ ಫ್ಯಾನ್ಸ್ ಒಳಗೆ ಅಷ್ಟೇ ಅದು ಸ್ವಚ್ಛ ಕಡಾ ಮುಡಿಯೋದನವ. ಹಂಗೆ ಫಿಲ್ಟರ್ ಹಾಕಂಗಿಲ್ಲ ಅವ. ಸೀದಾ ಏನು ಅನ್ನಿಸ್ತೈತೆ ಅದನ್ನ ಹೇಳ್ಬಿಡ್ತಾನ. ಚೊಕ್ಕ ಹಂಗೆ ಬೆಳೆಸ್ಕೊಂಡ ನಾವು ಎಲ್ಲರೂ ಉಳಿಸ್ಕೊಣ ನಂಗೆ ಬೆಳೆಸ್ಕೊಂಡು ಉಳಿಸ್ಕೊಣ. ಹಂಗೆ ಇದ್ದಿದ್ದಿಲ್ಲ ನಾವು 2-3 ವೀಡಿಯೋದಾಗ ಹಂಗೆ ಜೋಕ್ ಮಾಡಿದ್ದಕ್ಕೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು. ಅದು ಒಂದೇ ವಿಡಿಯೋದಾಗ ಜೋಕ್ ಮಾಡಿದ್ನಲ್ಲವ ಏನಂತಂದ್ರೆ ಏನಪ್ಪ ನಿನಗೆ ಏನು ಅನಿಸ್ತತೆ ಅದನ್ನ ನಿನ್ನ ಫೀಡ್ಬ್ಯಾಕ್ ಬರೀ ಅಲ್ಲೇ ಫೀಡ್ಬ್ಯಾಕ್ ಫಾರ್ಮ್ ಇಟ್ಟೇನಿ ಅದನ್ನ ತೊಗೊಂಡು ಮಡಿಸಿ ನಿನ್ನ ಮುಕ್ಳಾಗಿ ಇಟ್ಕೋ ಅಂತಂದು. ಅಲ್ಲಿದ್ದಲ್ಲ ಅದಕ್ಕಿಂತ ಮೊದಲು ಸ್ಟೇಜ್ ಮ್ಯಾಗ ಮಾಡಿದ್ದಲ್ಲ ನಾವು. ಏನು ಅದು ಬ್ರಾ ತೋರಿಸಿದ್ನ ಅಲ್ಲ ಅದಕ್ಕಿಂತ ಮೊದಲು ನರಕ್ ಅಂತೇಳಿ ಒಂದೈತೆ ನೋಡೋದು. ನರಕ ನೋಡಿಲ್ಲ ಎಪಿಸೋಡ್ ನೋಡಿಲ್ಲ ಬಟ್ ಆಲ್ಮೋಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಡಾರ್ಕ್. ಈಗ ಇವಂದ ಬಿಗ್ ಬಾಸ್ ಒಳಗೆ ಹನುಮಂತಂದ ಹೆಂಗೆ ಲೈಕ್ ನಾವು ನಿಜವಾಗ್ಲೂ ಇನ್ನೋಸೆಂಟ್ ಹೆಂಗೆ ಏನು ಅನ್ಸುತ್ತೆ? ಇನ್ನೋಸೆಂಟ್ ಅನ್ಸಲ್ಲ ಅವ ಜಾಸ್ತಿ. ಚೊಕ್ಕ ಮೈಂಡ್ ಗೇಮರ್ ಅವ. ದಾಡ್ಸಿ ಗೇಮ್ ಪ್ಲೇ ಒಂದು ಒಬ್ಬೊಬ್ರು ಮಾತಾಡಿ ಆಟ ತೋರಿಸ್ತಾರ. ಅವ ಹಂಗಲ್ಲ, ಅವ ಆಟ ತೋರಿಸಿ ಮಾತಾಡವ. ಆಮ್ಯಾಗ ಅದ್ರಾಗ ಅವ ನಿನಗೆ ಮಾರ್ಕ್ಸ್ ಬಂದೈತೆ ಅನ್ಕೋ, ನೀ ಮಸ್ತ ಮಾಡಿ ಅಂತ ತಿಳ್ಕೊ, ಗಿಚ್ಚಿ ಗಿಲಿ ಮಾಡಿ ಅಂತ ತಿಳ್ಕೊ, ಮಾರ್ಕ್ಸ್ ಯಾಕೆ ಬಂದಿಲ್ಲ ಅಂತೇಳಿ ಮಾಡ್ತಾನದ. ಅದ್ರಾಗ ಒಂದು ಸಿಂಗಿಂಗ್ ಅಲ್ಲಿ ಬಹಳ ಚಲೋ ವೈರಲ್ ಆಗತೈತಿ. ಸಿಂಗರ್ ಚಲೋ ಅದ. ವಾಯ್ಸ್ ಓವರ್ ನಮ್ಗೆ ಜಾನಪದ ಹಾಡೋರು ಸೇರ್ತಾರೆ. ನಂಗೂ ಲೈಕ್ ನಂಗೆ ಆ್ಯಕ್ಚುಲಿ ಒಂದೇದ ಆಲ್ಮೋಸ್ಟ್ ನಾ ಜನಪದ ಸಾಂಗ್ ಕೇಳಂಗಿಲ್ಲ, ಬಟ್ ಅವ್ನ ಬೈ ಒಳಗೆ ಕೇಳೇನಿ ಭಾಳ ಲೈಕ್ ಆಗತ್ತೆ ನಂಗೆ. ಶುರುವಾದ ಪ್ರೀತಿ ಮನಸ್ಸಿ ಆಯ್ತು ಸಾಂಗ್ ಕೇಳಿ ಒಂದು ಅಲ್ಲೇ ಹಾಡಿದ್ನಲ್ಲ ಅವಾಗ. ನಿನ್ನ ಮಾರಿ ನೋಡಂಗ ಆಗೈತಿ ನಾ ಹಾಡಿದೆ ಅಂತಂದ್ರೆ ಅವ ಓಡಿ ಬರ್ತಾನ ವಾಪಸ್ ಇಲ್ಲಿ. ಕಾಪಿರೈಟ್ ಸ್ಟ್ರೈಕ್ ಹಾಕಿದ. ಮತ್ತು ಗೊತ್ತೈತಾ ಹನುಮಂತಣ್ಣ, ನಾನು ನಿನ್ಕಿಂತ ಚಲೋ ಸಿಂಗರ್ ಅಂತ ನನಗೆ ಗೊತ್ತೈತಿ. ಬಟ್ ಸಾರಿ ಬ್ರೋ, ನಾ ಅಡ್ಡ ಬರಂಗಿಲ್ಲ ನಿನ್ನ ಫೀಲ್ಡಿಗೆ. ನಂದು ಅಣ್ಣಂದ ಫೀಲ್ಡ್ ಬೇರೆ ಐತಿ. ಸೊ ಆ ಫೀಲ್ಡ್ ಒಳಗೆ ಅದೇವಿ. ಓಕೆ, ಸೊ ಧನ್ಯವಾದಗಳು ಫ್ರೆಂಡ್ಸ್. ಇಲ್ಲಿ ಮಟ ನಮ್ಮದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ನೀವೇನು ಹೇಳ್ತೀರಿ? ಫಾಲೋ ಮಾಡಿರಿ ನಮ್ಮ ಇನ್ಸ್ಟಾಗ್ರಾಮ್ದಾಗ ವಸಂತ ಒಂದು ಐ ಆಮ್ ವಸಂತ ಅರಳಿ ಅಂತೇಳಿ. ಐ ಆಮ್ ವಸಂತ ಅರಳಿ, ಸುದೀಪ್ ದೇವ್ರ ಮನಿ. ಓಕೆ ಫ್ರೆಂಡ್ಸ್, ಬಾಯ್.